ಸದ್ಯಕ್ಕಂತೂ ಬೆಸ್ಕಾಂ ಅವರು ಕೂಡ ಬಂದಿದ್ದಾರೆ. ಮತ್ತೊಂದು ಬಿಗ್ ಬಾಸ್ ಕುರಿತ ಸ್ಫೋಟಕ ಸುದ್ದಿ ಏನಪ್ಪಾ ಅಂತಂದ್ರೆ ಬಿಗ್ ಬಾಸ್ಗೆ ತಾತ್ಕಾಲಿಕ ರಿಲೀಫ್. ಸದ್ಯಕ್ಕೆ ರಿಲೀಫ್ ಸಿಕ್ಕಂತಾಗಿದೆ. ಬೇಷರತ್ ಕ್ಷಮೆ ಕೇಳಿದಂತಹ ಹಿನ್ನೆಲೆಯಲ್ಲಿ ರಿಲೀಫ್ ಸಿಕ್ಕಿದೆ. ಬಿಗ್ ಬಾಸ್ಗೆ ಹಿಡಿದಿದ್ದಂತಹ ಗ್ರಹಣ ತಾತ್ಕಾಲಿಕವಾಗಿ ಟೆಂಪರರಿ ತೆರವು. ನಾನೀಗಾಗಲೇ ಹೇಳಿದೆ ಒಂದಷ್ಟು ಟೈಮ್ ತಗೊಳ್ಳೋದಕ್ಕೆ ಸಾಧ್ಯತೆ ಇದೆ ಅಂತ. ನಿನ್ನೆ ಅಷ್ಟೇ ಅಂದ್ರೆ ಪತ್ರ ಬರೆದು ಕ್ಷಮೆ ಕೇಳಿದ್ರು ವೇಲ್ಸ್ ಗ್ರೂಪ್ನ ಐಸಿರಿ ಗಣೇಶ್ ಅವರು. ಬಿಗ್ ಬಾಸ್ ಕುರಿತು ಸ್ಫೋಟಕ ಸುದ್ದಿ ಇದೀಗ ನಿಮ್ಮ ಮುಂದೆ. ಏನು ಅಂತಂದ್ರೆ ಇಷ್ಟೆಲ್ಲ ನಾವು ಏನು ಮಾತಾಡ್ತಾ ಇದ್ದೀವಿ, ನಿಂತೋಗ್ಬಿಡ್ತು, ಬೀಗ ಹಾಕ್ಬಿಟ್ರು, ಇನ್ನೇನು ಮುಂದುವರಿಯಲ್ಲ ಅಂತ. ಬಟ್ ಆದ್ರೆ ಸದ್ಯಕ್ಕೆ ಒಂದು ರಿಲೀಫ್ ಸಿಕ್ಕಂತಾಗಿದೆ. ಲೆಟರ್ ಅನ್ನ ಬರೀತಾರೆ. ನನ್ನ ಹತ್ರ ಈ ಲೆಟರ್ ಕಾಪಿ ಕೂಡ ಇದೆ. ಟು ದ ಡೆಪ್ಯೂಟಿ ಕಮಿಷನರ್ ರಾಮನಗರ ಡಿಸ್ಟಿಕ್ ಅಂತೇಳಿ ಸಬ್ಜೆಕ್ಟ್ ಮಾಡಿಬಿಟ್ಟು ರಿಕ್ವೆಸ್ಟ್ ಫಾರ್ ಟೆಂಪರರಿ ಪರ್ಮಿಷನ್ ಟು ಆಪರೇಟ್ ಜಾಲಿವುಡ್ ಅಮ್ಯೂಸ್ಮೆಂಟ್ ಪಾರ್ಕ್ ಇನ್ ರೆಫರೆನ್ಸ್ ಟು KSPCB ಕ್ಲೋಜರ್ ಆರ್ಡರ್ ಅನ್ನ ಏನ್ ಕೊಟ್ಟಿತ್ತು ಕರ್ನಾಟಕ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್. ಈ ಒಂದು ರೆಫರೆನ್ಸ್ ಆಧಾರದ ಮೇಲೆ ದಯಮಾಡಿ ನಮಗೆ ಪರ್ಮಿಷನ್ ಅನ್ನ ಟೆಂಪರರಿ ಪರ್ಮಿಷನ್ ಅನ್ನ ಕೊಡಿ ಆಪರೇಟ್ ಮಾಡೋದಕ್ಕೆ ಜಾಲಿವುಡ್ ಅಮ್ಯೂಸ್ಮೆಂಟ್ ಪಾರ್ಕ್ ಅನ್ನ. ಅಂದ್ರೆ ಕೇವಲ ಬಿಗ್ ಬಾಸ್ ಅಂತ ಅಲ್ಲ, ಜಾಲಿವುಡ್ ಅಮ್ಯೂಸ್ಮೆಂಟ್ ಪಾರ್ಕ್ ಅನ್ನ ತಾತ್ಕಾಲಿಕವಾಗಿ ನಮಗೆ ಮುಂದುವರಿಸೋದಕ್ಕೆ ಪರ್ಮಿಷನ್ ಕೊಡಿ ಅಂತೇಳಿ ಒಂದು DC ಗೆ ಲೆಟರ್ ಅನ್ನ ಬರೀತಾರೆ, ಮನವಿ ಪತ್ರವನ್ನ ಸಲ್ಲಿಸ್ತಾರೆ. ಆಯ್ತಾ, ಈ ಒಂದು ಏನು ಎಲ್ಲ ನಡೀತಾ ಇದೆ, ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅವರು ನಮಗೆ ಲೆಟರ್ ಕೊಟ್ಟಿದ್ದಾರೆ, ಕ್ಲೋಸ್ ಮಾಡಿಸ್ಬಿಟ್ಟಿದ್ದಾರೆ, ದಯಮಾಡಿ ನಮಗೆ ಅವಕಾಶ ಕೊಡಿ, ಸ್ವಲ್ಪ ದಿನಗಳ ಅವಕಾಶ ಕೊಡಿ, ಒಂದು 10 ದಿನಗಳ ಕಾಲ ನಮಗೆ ಕಾಲಾವಕಾಶವನ್ನ ಕೊಡಿ ಅಂತೇಳಿ ಒಂದು ರಿಕ್ವೆಸ್ಟ್ ಲೆಟರ್ನು ಕೂಡ ನಾನು ನಿಮ್ಮ ಮುಂದೆ ಸ್ಕ್ರೀನ್ ಅಲ್ಲಿ ಕೂಡ ತೋರಿಸ್ತಾ ಇದ್ದೀವಿ. ಆ ಒಂದು ರಿಕ್ವೆಸ್ಟ್ ಲೆಟರ್ ಏನಿದೆ ಅಂತ. ವಿತ್ ಡ್ಯೂ ರೆಸ್ಪೆಕ್ಟ್ ವಿ ವಿಶ್ ಟು ಬ್ರಿಂಗ್ ಟು ಯುವರ್ ಕೈಂಡ್ ಅಟೆನ್ಷನ್ ದಟ್ ವಿ ಹ್ಯಾವ್ ರಿಸೀವ್ಡ್ ಅ ಕ್ಲೋಜರ್ ನೋಟಿಸ್ ಫ್ರಮ್ ದಿ ಕರ್ನಾಟಕ ಸ್ಟೇಟ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಬೇರಿಂಗ್ ರೆಫರೆನ್ಸ್ ನಂಬರ್ ಕೂಡ ಹಾಕಿದ್ದಾರೆ. ಆಯ್ತಾ, ಡೈರೆಕ್ಟಿಂಗ್ ಕ್ಲೋಜರ್ ಆಫ್ ಆಪರೇಷನ್ ಆಫ್ ಅವರ್ ಅಮ್ಯೂಸ್ಮೆಂಟ್ ಪಾರ್ಕ್ ಜಾಲಿವುಡ್ ಸಿಚುವೇಟೆಡ್ ಇನ್ ರಾಮನಗರ ಡಿಸ್ಟಿಕ್. ಅಂದ್ರೆ ಇದನ್ನ ಕ್ಲೋಸ್ ಮಾಡಿ ಅಂತ ಏನೀಗ ಆಲ್ರೆಡಿ ನಮಗೆ ಆರ್ಡರ್ ಬಂದಿದ್ದಾರೆ. ದಯಮಾಡಿ we wish to respectfully submit that Jollywood Amusement Park has always been operated in compliance with all statutory requirements with valid license and approvals obtained ಅಂತ ಹೇಳಿ ಅದೇನು ಕಂಪ್ಲೀಟ್ ಆಗಿ ಆ ಒಂದು ಲೆಟರನ್ನ ಕೊಟ್ಟಿದ್ದಾರೆ. ಇದರ ಆಧಾರದ ಮೇಲೆ ಏನು ಅವ್ರಿಗೆ ಹೇಳಿರೋದೇನಪ್ಪ ಅಂತಂದರೆ ನಮಗೊಂದು 15 ದಿನ ಕಾಲಾವಕಾಶ ಕೊಡಿ, ನಾವು ಏನಿದೆ ಸಮಸ್ಯೆ ಅದನ್ನ ರೆಕ್ಟಿಫೈ ಮಾಡ್ಕೊಳ್ತೀವಿ, ಐಡೆಂಟಿಫೈ ಮಾಡಿಬಿಟ್ಟು ರೆಕ್ಟಿಫೈ ಮಾಡ್ಕೊಳ್ಳೋದಕ್ಕೆ 15 ದಿನ ಕಾಲಾವಕಾಶ ಕೊಡಿ ದಯಮಾಡಿ ಅಂತೇಳಿ ಈ ಲೆಟ್ರಲ್ಲಿ ಇದೆ. ಲೆಟ್ರ್ ಸಾರಾಂಶ ಇಷ್ಟೇ, ದಯಮಾಡಿ ನಮಗೆ ಸದ್ಯಕ್ಕೆ ಕಾಲಾವಕಾಶವನ್ನು ಕೊಡಿ, ಒಂದು 15 ದಿನದಲ್ಲಿ ನಾವು ಈ ಸಮಸ್ಯೆ ಏನಿದೆ, ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅವರು ಏನೇನೆಲ್ಲ ಕ್ಲಾಸ್ಗಳು ಹಾಕಿದ್ದಾರೆ, ಯಾವ್ಯಾವ ಉಲ್ಲಂಘನೆ ಆಗಿದೆ ಅಂತ ಹೇಳಿದ್ದಾರೆ, ಅದನ್ನು ನೋಡ್ಬಿಟ್ಟು ನಾವು ಐಡೆಂಟಿಫೈ ಮಾಡಿಬಿಟ್ಟು ಅದನ್ನ ರೆಕ್ಟಿಫೈ ಮಾಡ್ಕೊಳ್ತೀವಿ. ಈಗ ಏಕಾಏಕಿ ಇದನ್ನು ಮುಚ್ಚಿಬಿಟ್ರೆ ನಮಗೆ ದೊಡ್ಡ ಲಾಸ್ ಆಗ್ಬಿಟ್ಟೆ, ಸಮಸ್ಯೆ ಆಗುತ್ತೆ, 100 ಕೋಟಿ ವ್ಯವಹಾರ ನಿಂತು ಹೋಗ್ಬಿಡುತ್ತೆ. ಅದ್ರ ಜೊತೆಗೆ ಒಂದು ಅತಿ ದೊಡ್ಡ ರಿಯಾಲಿಟಿ ಶೋ ಕೂಡ ಈ ಅಮ್ಯೂಸ್ಮೆಂಟ್ ಪಾರ್ಕ್ ನಲ್ಲಿ ನಡೀತಾ ಇದೆ, ಅದು ಕೂಡ ಕ್ಲೋಸ್ ಆಗ್ಬಿಟ್ಟಿದೆ. ಸೊ ಹಾಗಾಗಿ 15 ದಿನಗಳ ಕಾಲಾವಕಾಶ ಕೊಡಿ ಮಹಾಸ್ವಾಮಿಗಳೇ ಅಂತೇಳಿ DC ಅವರಿಗೆ ಮನವಿ ಪತ್ರವನ್ನ ಸಲ್ಲಿಸಿದ್ದಾರೆ. ಈ ಮನವಿ ಪತ್ರವನ್ನ ಆಧರಿಸಿ ಈಗ 10 ದಿನಗಳ ಕಾಲಾವಕಾಶವನ್ನ DC ಅವರು ಅಂದ್ರೆ ಡಿಸ್ಟ್ರಿಕ್ಟ್ ಕಮಿಷನರ್ ಕೊಡ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿ. ಆ ಕುರಿತಾದಂತಹ ಒಂದು ಅಪ್ಡೇಟ್ ಇನ್ನಷ್ಟೇ ಬರಬೇಕಾಗಿದೆ. ಸದ್ಯಕ್ಕೆ ನಮ್ಮ ಗ್ಯಾರಂಟಿ ನ್ಯೂಸ್ಗೆ ಸಿಕ್ಕಂತಹ ಮಾಹಿತಿಯ ಪ್ರಕಾರ ಈ ಡಿಸ್ಟ್ರಿಕ್ಟ್ ಕಮಿಷನರ್ ಅವರು ಸದ್ಯಕ್ಕೆ ಪರ್ಮಿಷನ್ ಅನ್ನ ಕೊಟ್ಟಿದ್ದಾರೆ. ಅಂದ್ರೆ ಜಿಲ್ಲಾಧಿಕಾರಿಗಳ ಅನುಮತಿಯ ಮೇರೆಗೆ 10 ದಿನಗಳ ಕಾಲ ಶೋ ಕಂಟಿನ್ಯೂ ಆಗುತ್ತೆ. ಈಗಿರುವಂತಹ ಎಲ್ಲ ಈಗಲ್ಟನ್ ರೆಸಾರ್ಟ್ಸ್ ನಲ್ಲಿರುವಂತಹ ಕಂಟೆಸ್ಟೆಂಟ್ಗಳು ವಾಪಸ್ ಮನೆಗೆ ಬರ್ತಾರೆ. ಅದಕ್ಕೆ ಕಾಲ ಕೂಡ ಸನ್ನಿಹಿತ ಆಗಿದೆ. ಬಟ್ ಈಗಾಗಲೇ ಕ್ಲೋಸ್ ಆಗಿರೋದು, ಬೆಸ್ಕಾಂ ಅವರು ಹೋಗಿದ್ದಾರೆ, ನಾವು ವಿದ್ಯುತ್ತನ್ನು ಕೂಡ ಕಡಿತಗೊಳಿಸ್ತೀವಿ ಅನ್ನೋದಾಗಿರಬಹುದು, ಇದೆಲ್ಲವೂ ಕೂಡ ನಡೀತಾ ಇದೆ. ಇದನ್ನೆಲ್ಲ ಹೇಗೆ ಡೀಲ್ ಮಾಡ್ತಾರೆ ಅನ್ನೋದು ನೋಡಬೇಕಾಗುತ್ತೆ. ಎಂಡೋಮಲ್ ಶೈನ್ ಕಂಪನಿಯವರು ಕೂಡ ಈಗ ಆಲ್ರೆಡಿ ಹಾಜರಿದ್ಬಿಟ್ಟಿದ್ದಾರೆ. ಅದ್ರ ಜೊತೆಗೆ DC ಅವರು ಕೂಡ, ಜಿಲ್ಲಾಧಿಕಾರಿಗಳು ಕೂಡ ಪರ್ಮಿಷನ್ ಅನ್ನ ಕೊಟ್ಟಿದ್ದಾರೆ ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ನಮಗೆ ಲಭ್ಯ ಆಗ್ತಾ ಇದೆ. ಇವರು ಬರೆದಂತಹ ಲೆಟರ್ ಆಧಾರದ ಮೇಲೆ, ಯಾಕಂತಂದ್ರೆ ನಾನು ಈಗಾಗಲೇ ನಿಮ್ಮ ಹತ್ರ ಹೇಳಿದ್ದೆ, ಇದೇನು ಅಂತಹ ಒಂದು ದೊಡ್ಡ ತಲೆ ಹೋಗುವಂತಹ ವಿಚಾರ ಅಲ್ಲ, ಬಟ್ ಆದ್ರೆ ಇದನ್ನ ರೆಕ್ಟಿಫೈ ಮಾಡಲೇಬೇಕು.
ಮಾಡಲೇಬೇಕು. ಸ್ವಲ್ಪ ಕಾಲಾವಕಾಶ ಎಲ್ಲರಿಗೂ ಕೂಡ ಕೊಟ್ಟೇ ಕೊಡ್ತಾರೆ. ಸದ್ಯಕ್ಕೆ ಸಡನ್ ಆಗಿ ಎಲ್ಲ ಸರಿ ಹೋಗಬೇಕು ಅಂತಂದ್ರೆ ಆಗೋದಿಲ್ಲ. ಒಂದು 5 ದಿನನೋ ಒಂದು 10 ದಿನನೋ ಟೈಮ್ ಕೊಡ್ತಾರೆ, ಪರ್ಮಿಷನ್ ಕೊಡ್ತಾರೆ ಅನ್ನುವಂತಹ ನಿರೀಕ್ಷೆ ಇತ್ತು. ಅದೇ ರೀತಿಯಾಗಿ ಆ ನಿರೀಕ್ಷೆಗೆ ಪೂರಕವಾಗಿ 10 ದಿನಗಳ ಕಾಲ ಜಿಲ್ಲಾಧಿಕಾರಿಗಳು ನೀವು ಶೋ ನಡೆಸ್ಕೊಂಡು ಹೋಗಿ, ಬಿಗ್ ಬಾಸ್ ಏನು ಅಮ್ಯೂಸ್ಮೆಂಟ್ ಪಾರ್ಕ್ ಒಳಗೆ ನಡೀತಾ ಇದೆ ಅದನ್ನ ನಡೆಸ್ಕೊಂಡು ಹೋಗಿ ಅನ್ನೋದ್ರ ಜೊತೆಗೆ ಈ ಅಮ್ಯೂಸ್ಮೆಂಟ್ ಪಾರ್ಕ್ ಅನ್ನು ಕೂಡ ಜಾಲಿವುಡ್ ಸಂಸ್ಥೆಯನ್ನ ಮುಂದುವರಿಸ್ಕೊಂಡು ಹೋಗೋದಕ್ಕೆ, ಅಂದ್ರೆ ಕೇವಲ ಇಲ್ಲಿ ಬಿಗ್ ಬಾಸ್ ಅಷ್ಟೇ ಅಲ್ಲ, ಉಳಿದ ಎಲ್ಲ ಕಾರ್ಯ ಚಟುವಟಿಕೆಗಳನ್ನು ಕೂಡ ಕಂಟಿನ್ಯೂ ಮಾಡೋದಕ್ಕೆ 10 ದಿನಗಳ ಕಾಲಾವಕಾಶ. ಈ 10 ದಿನಗಳ ಕಾಲಾವಕಾಶ ಏನಕ್ಕೆ ಅಂತಂದ್ರೆ ರೆಕ್ಟಿಫೈ ಮಾಡ್ಕೊಳ್ಳೋದಕ್ಕೆ. ಒನ್ಸ್ ಅಗೇನ್ ನಾನು ಹೇಳ್ತಾ ಇದ್ದೀನಿ, ಇಲ್ಲಿರುವಂತಹ ಆಗಿರುವ ನಿಯಮಗಳ ಉಲ್ಲಂಘನೆ ಏನಿದೆ ಅದನ್ನ ಸರಿಪಡಿಸಿಕೊಳ್ಳೋದಕ್ಕೆ ಕೊಡ್ತಾ ಇರುವಂತಹ ಕಾಲಾವಕಾಶ ಇದು. ಆ ಸಂದರ್ಭದಲ್ಲಿ ಈ ಶೋನು ಕಂಟಿನ್ಯೂ ಮಾಡ್ತಾರೆ, ಅದ್ರ ಜೊತೆಗೆ ಇರುವಂತಹ ನಿಯಮಗಳ ಉಲ್ಲಂಘನೆ ಏನಿದೆ ಅದನ್ನು ಕೂಡ ಸರಿ ಮಾಡಿಕೊಳ್ಳೋದಕ್ಕೆ ಒಂದು ಅತಿ ದೊಡ್ಡ ಸಿಚುವೇಶನ್ ಮತ್ತೆ ಲಭ್ಯ ಆಗಿದೆ. ಅತಿ ದೊಡ್ಡ ಒಂದು ಸನ್ನಿವೇಶ ಅಂತ ಹೇಳ್ಬೋದು, ಅಥವಾ ಮತ್ತೊಂದು ಏನು ಅವರಿಗೆ ಸಿಕ್ಕಿದೆ ಅವಕಾಶ ಸಿಕ್ಕಿದೆ ಅಂತ ಹೇಳ್ಬೋದು, ಮತ್ತೊಂದು ಅವಕಾಶ. ಈ ಅಪಾರ್ಚುನಿಟಿನ ಹೇಗೆ ಯೂಸ್ ಮಾಡ್ಕೊಳ್ತಾರೆ ಅನ್ನೋದು ನೋಡಬೇಕಾಗುತ್ತೆ. ಈಗಾಗಲೇ ಒಂದು ದೊಡ್ಡ ತಪ್ಪು ಆಗೋಗ್ಬಿಟ್ಟಿದೆ, ಏನೋ ನಿಯಮಗಳ ಉಲ್ಲಂಘನೆ ಆಗಿದೆ. ಜಾಲಿವುಡ್ ಸಂಸ್ಥೆ ಆಗಿರ್ಬೋದು ಅಥವಾ ಇಲ್ಲಿ ಬಿಗ್ ಬಾಸ್ ತಂಡದವರು ಕೂಡ ಗಮನ ವಹಿಸಿನೇ ಅಲ್ಲಿ ನಡೆಸಬೇಕಾಗಿತ್ತು. ಅದನ್ನು ಕೂಡ ಅವರ ಕಣ್ತಪ್ಪಿನಿಂದ ಆಗಿದೆಯೋ ಮತ್ತೊಂದಾಗಿದೆಯೋ ಗೊತ್ತಿಲ್ಲ. ಈಗ ಸದ್ಯಕ್ಕಂತೂ ನಿಂತು ಹೋಗಿದೆ.